ಏ ವಿಷ್ಣು, ಇಲ್ಲಿ ಬಾರೋ. ಹಾ ಅಪ್ಪ, ಇಲ್ಲೇ ಇದ್ದೀನಪ್ಪ ನಾನು, ಹೇಳಿ. ಒಂದಿನ ಎಲ್ರು ಹೋಗ್ಬೇಕು ಕಂದ, ನಂದು ಟೈಮ್ ಬಂದಾಯ್ತು. ಲಕ್ಷ್ಮಿ, ನೀನು ಇಲ್ಬಾಮ. ಸುಂದರ್ ಇಲ್ಲಿದ್ದಾನೆ. ಅಣ್ಣ ಬರ್ತಿದ್ದಾನಪ್ಪ, ಈಗೇನ್ ಬಂದ್ಬಿಡ್ತಾನೆ. ಅವನು ಬಂದಿದ್ರೆ ಒಳ್ಳೇದಿತ್ತು. ನಿಮ್ಮೆಲ್ರಿಗೂ ಒಂದು ವಿಷಯ ಹೇಳ್ಬೇಕು. ಅವನ್ ಬರೋದಕ್ಕಿಂತ ಮುಂಚೆ ನಾನು ಹೋಗ್ಬಿಟ್ರೆ. ದಯವಿಟ್ಟು ಹಂಗ್ ಮಾತಾಡ್ಬೇಡಿ ಅಪ್ಪ. ಅಣ್ಣ ಮತ್ತೆ ಅತ್ತಿಗೆ ಬರ್ತಿದ್ದಾರೆ, ನಿಮ್ಗೆ ಖಂಡಿತ ಏನೂ ಆಗಲ್ಲ. ಬರ್ತಾರವರು. ನಾನ್ ಸತ್ತ ಮೇಲೆ ಇಲ್ಲಿ ಭಾಗ ಕೇಳಕ್ಕೆ ನನಗ್ ಗೊತ್ತು. ನೀವು ಅಮಾಯಕರು, ಅವರಂತೂ ಚಾಲಾಕಿಗಳು. ಹಾ, ನಾನೀಗೊಂದು ವಿಷಯ ಹೇಳ್ತೀನಿ, ಸರಿಯಾಗಿ ಕೇಳಿ. ನಾನು ಈ ರೀತಿ ಬನ್ಸಿಲಾಲ್ ತೀರ್ಕೋತಾರೆ. ಇದನ್ನ ನೋಡಿ ಅವರು ತುಂಬಾ ಜೋರಾಗಿ ಅಳಕ್ಕೆ ಶುರು ಮಾಡ್ತಾರೆ. ಬನ್ಸಿಲಾಲ್ಗೆ ಇಬ್ರು ಮಕ್ಕಳು. ದೊಡ್ಡವನ ಹೆಸರು ಸುಂದರ್ ಮತ್ತೆ ಅವರ ಹೆಂಡತಿ ಮಾಲ್ತಿ. ವಿಷ್ಣು ಅವರ ಚಿಕ್ಕ ಮಗ, ಲಕ್ಷ್ಮಿ ಅವರ ಹೆಂಡತಿ. ಬನ್ಸಿಲಾಲ್ ಯಾವಾಗ್ಲೂ ವಿಷ್ಣು ಮನೆಯಲ್ಲೇ ಇರ್ತಿದ್ರು. ಲಕ್ಷ್ಮಿ ಮತ್ತೆ ವಿಷ್ಣು ಅವ್ರನ್ನ ತುಂಬಾ ಚೆನ್ನಾಗಿ ನೋಡ್ಕೋತಿದ್ರು. ಆದ್ರೆ ಸುಂದರ್ ಮತ್ತೆ ಮಾಲ್ತಿಗೆ ಯಾವಾಗ್ಲೂ ಬನ್ಸಿಲಾಲಿನ ಆಸ್ತಿ ಮಾತ್ರ ಬೇಕಾಗಿತ್ತು. ಬನ್ಸಿಲಾಲ್ ಹೇಳ್ದಂಗೆನೆ ಅವರು ತೀರ್ಕೊಂಡ್ಮೇಲೆನೆ ಅವರಿಬ್ರು ಅಲ್ಲಿಗೆ ಬರ್ತಾರೆ. ವಿಷ್ಣು, ಅಪ್ಪ ಹೋದ್ರ? ಹೌದಣ್ಣ. ನಮ್ಮನ್ ಬಿಟ್ಟೋದ್ರು. ಅಪ್ಪ ಇಲ್ಲ. ಏನ್ ಮಾತಿಲ್ಲ. ಆಯ್ತು ಕಣೋ. ಮತ್ತೆ ಅಪ್ಪ ಹೋಗ್ತಾ ಏನಾದ್ರು ಹೇಳಿದ್ರ? ಇಲ್ಲ. ಅಂದ್ರೆ ಅದೇ ನಮ್ ಜಾಗ, ಜಮೀನಿನ ಬಗ್ಗೆ. ಇಲ್ಲ ಅಣ್ಣ, ಅದ್ರ ಬಗ್ಗೆ ಏನೂ ಹೇಳಿಲ್ಲ. ಹಾ, ಈಗೇನು ನೀವಿಬ್ರೇ ಅಲ್ವಾ ಇರೋದು? ಇಬ್ರು ಅರ್ಧ ಅರ್ಧ ತಗೊಳ್ಳಿ. ನೋಡಿ ಅಕ್ಕ, ಇವಾಗ್ಲೇ ಅಲ್ವಾ ಮಾವ ತೀರ್ಕೊಂಡಿರೋದು. ಇದ್ರ ಬಗ್ಗೆ ನಾವು ಆಮೇಲೆ ಮಾತಾಡ್ಕೊಳ್ಳೋಣ. ಆಹಾ, ಈಗೇನು ನಾನು ಡಾಕ್ಯುಮೆಂಟ್ಸ್ ಎಲ್ಲ ಕೇಳಿಲ್ಲ ತಾಯಿ. ಸುಂದರ್ ಮತ್ತೆ ಮಾಲ್ತಿ ಅತಿ ಆಸೆ ಉಳ್ಳವರು. ಸುಂದರ್ ದುಡ್ಡು ಸಂಪಾದನೆ ಮಾಡ್ಬೇಕಂತ ಫಸ್ಟೇ ಸಿಟಿಗೆ ಹೋಗ್ಬಿಟ್ಟಿದ್ದ. ಮತ್ತೆ ಸಿಟಿಯಲ್ಲಿದ್ದು ಅವನು ತುಂಬಾ ಚೆನ್ನಾಗಿ ಸಂಪಾದನೆ ಮಾಡಿರ್ತಾನೆ. ಆದ್ರೆ ವಿಷ್ಣು ಅವರಪ್ಪನ ತುಂಬಾ ಚೆನ್ನಾಗಿ ನೋಡ್ಕೋಬೇಕು ಅಂತ ಅವನು ಸಿಟಿಗೆ ಹೋಗಿಲ್ಲ, ಮತ್ತೆ ವ್ಯವಸಾಯ ಮಾಡ್ಕೊಂಡಿದ್ದ. ಅದ್ರಿಂದ ಸುಂದರ್ ದೃಷ್ಟಿಯಲ್ಲಿ ವಿಷ್ಣು ಯಾವಾಗ್ಲೂ ಬಡವನಾಗೆ ಉಳಿದಿದ್ದ. ಆದ್ರೆ ವಿಷ್ಣುಗೆ ಮತ್ತೆ ಅವರ ಹೆಂಡತಿ ಲಕ್ಷ್ಮಿಗೆ ಇದ್ರ ಬಗ್ಗೆ ಏನು ಚಿಂತೆನೇ ಇಲ್ಲ. ಅವರಿಬ್ರು ಸೇರಿ ಬನ್ಸಿಲಾಲ್ನ ತುಂಬಾ ಚೆನ್ನಾಗಿ ನೋಡ್ಕೋತಾರೆ. ಯಾವ ವಿಷಯಕ್ಕೂ ಕಡಿಮೆ ಇಟ್ಟಿಲ್ಲ ಅವರು. ತುಂಬಾ ದುಡ್ಡಿದ್ದು ಸುಂದರ್ ಮತ್ತೆ ಅವರ ಹೆಂಡತಿ ತುಂಬಾನೇ ಕಂಜೂಸ್ ಮತ್ತೆ ಅತಿ ಆಸೆಯುಳ್ಳವರು. ಅವರು ಬದುಕಿರುವಾಗ ಬನ್ಸಿಲಾಲ್ನ ಒಂದಿನೂ ನೋಡ್ಕೊಂಡಿಲ್ಲ. ಆದ್ರೆ ಅವ್ರು ಸತ್ತೋದ್ಮೇಲೆ ಅವರ ಆಸ್ತಿಗೋಸ್ಕರ ಮಾತ್ರ ಬಂದ್ ನಿಂತ್ಕೊಂಡಿದ್ದಾರೆ. ವಿಷ್ಣು, ಎಲ್ಲ ಕೆಲ್ಸನೂ ಮುಗ್ದೋಗಿದೆ. ಮತ್ ನನ್ ರಜೆನೂ ಆಗ್ತಾ ಇದೆ. ಮತ್ತೆ ಅದು ಜಾಗದ ಬಗ್ಗೆ ಮಾತಾಡೋಣ. ಅಣ್ಣ, ಭಾಗ ಮಾಡೋದು ಬೇಕಾ? ಬೇರೆ ಏನು ವಿಷ್ಣು ಅಣ್ಣ, ನಾವು ಸಿಟಿಯಲ್ಲಿರ್ತೀವಿ, ನೀವೇನೋ ಊರಲ್ಲಿರ್ತೀರ, ಪರವಾಗಿಲ್ಲ. ನಿಮ್ ತೋಟನ ನೋಡ್ಕೋತೀರಾ, ನಿಮ್ಗೇನ್ ಬೇಕಾದ್ರೂ ಮಾಡ್ಕೋತೀರಾ. ನಾವೆಷ್ಟು ಸಲ ಬಂದ್ ಹೋಗಕ್ಕಾಗತ್ತಾ? ಮಾಡ್ಬೇಕಾಗಿರುವ ಬಟ್ವಾರ ಎಲ್ಲ ಮುಗಿದ್ರೆ ನಾವು ಅದನ್ನ ಮಾರ್ಬಿಟ್ಟು ಆರಾಮಾಗಿ ದುಡ್ಡು ತಗೊಂಡು ಊರ್ಗ್ ಹೋಗ್ಬಿಡ್ತೀವಿ. ಅಕ್ಕ, ಈ ಊರಲ್ಲಿ ನಿಮ್ಗೋಸ್ಕರ ಏನು ಬೇಡ್ವಾ? ಈ ಊರಲ್ಲಿ ನಮ್ಗೋಸ್ಕರ ಏನಿರ್ಬೇಕು? ಇದಕ್ ಮುಂಚೆ ಆದ್ರೂ ಮಾವ ಇದ್ರು ಬರ್ಬೇಕಾಗಿತ್ತು, ಹೋಗ್ಬೇಕಾಗಿತ್ತು. ಇವಾಗ ಅವರು ಇಲ್ಲ ಅಲ್ವಾ? ಅವರಿಬ್ರು ಈ ಬಟ್ವಾರ ಆಗ್ಲೇಬೇಕು ಅಂತ ತುಂಬಾ ಜಿದ್ದಿಂದ ನಿಂತಿದ್ರು. ಈಗ ಬಟ್ವಾರ ನಡೆಯೋ ಒಂದಿನದ ಮುಂಚೆ ಕೇಳಿ. ಹೇಳು. ನನ್ನ ಹತ್ರ ಒಂದು ಐಡಿಯಾ ಇದೆ. ನಾವ್ ಹಂಗ್ ಮಾಡಿದ್ರೆ ವಿಷ್ಣು ಅವನ ಪಾರ್ಕ್ ಬರುವ ಜಮೀನು ಕೂಡ ನಮಗ್ ಮಾರ್ಬಿಡ್ತಾನೆ. ಅವನ್ ಜಾಗ ನಮಗೆ ಕೊಡ್ತಾನೆ, ಮತ್ತ ಅಷ್ಟ್ ಜಾಗ ಇಟ್ಕೊಂಡು ನಾವೇನ್ ಮಾಡೋದು? ಏನ್ ಮಾಡೋದಂತ ಕೇಳ್ತಿದ್ದೀರಾ? ಜಮೀನ್ ಮಾರ್ಬಿಟ್ಟು ಸಿಟಿಯಲ್ಲಿ ಒಂದ್ ದೊಡ್ಡ ಮನೆ ಕಟ್ಕೊಳ್ಳೋಣ, ಸಂತೋಷವಾಗಿ ಜೀವನ ಮಾಡ್ಬೋದು. ಆದ್ರೆ ಅದ್ ಹೇಗ್ ಸಾಧ್ಯ? ಮಾಲ್ತಿ ಸುಂದರ್ಗೆ ಅವಳ ಐಡಿಯಾ ಎಲ್ಲ ಹೇಳ್ತಾಳೆ. ಆಗ ಮಾರನೇ ದಿನ ಸುಂದರ್ ಅಂತಾನೆ, ವಿಷ್ಣು, ಏನ್ ಮಾಡ್ತಿದ್ದೀಯಾ? ಗದ್ದೆಗೆ ಹೋಗ್ತಾ ಇದೀರಣ್ಣ, ಬೀಜ ಹಾಕ್ಬೇಕು. ಅಲ್ಲ, ನೀನೀಗ ಆಫೀಸಿಗೆ ಬರಲ್ವಾ? ಆಫೀಸಿಗ? ಯಾಕಣ್ಣ ಅಲ್ಲಿಗೆ? ಅದು ಅಪ್ಪನ ಡೆತ್ ಸರ್ಟಿಫಿಕೇಟ್ ಜೊತೆಗೆ ಜಾಗದ ಟ್ರಾನ್ಸ್ಫರ್ ಮಾಡ್ಬೇಕಲ್ವಾ? ಅಣ್ಣ, ಇದನ್ನ ನೀನೇ ನೋಡ್ಕೊಂಡ್ಬಿಡೋಣ, ಇದೆಲ್ಲ ನನಗೆಲ್ ಗೊತ್ತಿರುತ್ತೆ. ಸರಿ, ನಾನಿದನ್ನ ನೋಡ್ಕೊಳ್ತೀನಿ. ಸುಂದರ್ನ ಪಾಪ ವಿಷ್ಣು ತುಂಬಾನೇ ನಂಬ್ತಾ ಇದ್ದ. ಇಬ್ರು ಅಣ್ಣ ತಮ್ಮಂದಿರು ಬೇರೆ. ಆದ್ರೆ ಮಾಲ್ತಿ ಮತ್ತೆ ಸುಂದರ್ಗೆ ವಿಷ್ಣು ಚೆನ್ನಾಗಿರ್ಬಾರ್ದು ಅಂತ ಅವರಿಬ್ರು ಆ ದಿನ ಆಚೆ ಚೆನ್ನಾಗಿ ಸುತ್ತಾಡ್ಕೊಂಡ್ ಬರ್ತಾರೆ. ಮತ್ತೆ ಸಾಯಂಕಾಲ ಆಗಿದ ತಕ್ಷಣ ಮನೆಗ್ ಬಂದ್ಬಿಡ್ತಾರೆ ಐಡಿಯಾನ ಇಂಪ್ಲಿಮೆಂಟ್ ಮಾಡಕ್ಕೆ. ಅರೆ ಮಾವ, ಅಕ್ಕ, ಟಯರ್ಡ್ ಆಗಿರ್ಬೇಕಲ್ಲ, ಪೂರ್ತಿ ದಿನ ಆಯ್ತಲ್ಲ ಇವತ್ ನಿಮ್ಗೆ. ಅಯ್ಯೋ ಕೇಳಲೇಬೇಡ,
ಪೂರ್ತಿ ದಿನ ಇವತ್ತು ಕಷ್ಟಪಡ್ಬೇಕಾಗಿತ್ತು. ಬಿಸ್ಲಂದ್ರೆ ಬಿಸ್ಲು ಗೊತ್ತಾ? ಏನ್ ಸಿಗ್ಬೇಕು? ಏನು ಸಿಗಲ್ಲ. ಅಪ್ಪ ಏನು ಬಿಟ್ಟಿಲ್ಲ.